ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನೀನು ಈ ವಿಡಿಯೋ ನೋಡುತ್ತಿದ್ದೀಯಾ ಅಂದರೆ ಇದು ಬಾಬಾ ನಿನಗಾಗಿ ಕಳಿಸಿದ ಸಂದೇಶ. ಕೊನೆಯವರೆಗೂ ನೋಡಿ, ನಿನ್ನ ಜೀವನದಲ್ಲಿ ಬದಲಾವಣೆಯಾಗಬಹುದು. ಇವತ್ತಿನ ರಾತ್ರಿ ಒಂದು ವಿಶೇಷ ಆಶೀರ್ವಾದ ನಿನಗಾಗಿ ಕಾಯುತ್ತಿದೆ. ನಿನ್ನ ಎಲ್ಲ ಕಷ್ಟಗಳಿಗೆ ಇವತ್ತು ಉತ್ತರ ಸಿಗಬಹುದು. ಈ ಸಂದೇಶ ನಿನ್ನ ಮನಸ್ಸಿಗೆ ಶಾಂತಿ ಕೊಡಬಹುದು. ಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋ ನಂಬಿಕೆ ಇದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಬಾಬಾ ಆಶೀರ್ವಾದ ಸಿಗಲಿ. ಶೇರ್ ಮಾಡಿ, ಎಲ್ಲರಿಗೂ ಈ ಆಶೀರ್ವಾದ ತಲುಪಲಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋ ನೋಡಿದ ಮೇಲೆ ಮನಸ್ಸು ಖಂಡಿತವಾಗಿ ಶಾಂತವಾಗುತ್ತದೆ. ಇದು ಒಂದು ವಿಶೇಷ ಸಾಯಿಬಾಬಾ ಸಂದೇಶ. ಕೊನೆಯವರೆಗೂ ನೋಡಿದರೆ ನಿನ್ನ ಹೃದಯಕ್ಕೆ ತಲುಪುತ್ತದೆ. ಇವತ್ತು ದಿನ ಎಷ್ಟು ಕಷ್ಟವಾಗಿದ್ದರೂ ಈಗ ನೀನು ಈ ಸಂದೇಶ ಕೇಳುತ್ತಾ ಇದ್ದೀಯಾ ಅಂದರೆ ಅದು ಸಾಯಿಬಾಬಾ ನಿನ್ನನ್ನು ಬಿಡದೆ ಹಿಡಿದುಕೊಂಡಿದ್ದಾರೆ ಅನ್ನೋದರ ಗುರುತು. ಈ ರಾತ್ರಿ ನಿನ್ನ ಮನಸ್ಸಿಗೆ ಒಂದು ಶಾಂತಿ ಬೇಕು ಅಲ್ಲವಾ? ಅದೇ ಶಾಂತಿ ಈಗ ನಿನ್ನ ಕಡೆ ಬರುತ್ತಿದೆ. ಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಷ್ಟು ದೂರ ಇದ್ದರೂ ನಾನು ಅವರ ಜೊತೆ ಇರುತ್ತೇನೆ. ನೀನು ಒಂಟಿ ಅಂತ ಅನಿಸಿದಾಗಲೂ ಬಾಬಾ ನಿನ್ನ ಹತ್ತಿರವೇ ಇದ್ದಾರೆ. ನೀನು ಅತ್ತಾಗ ಅವರು ನಿನ್ನ ಕಣ್ಣೀರನ್ನು ನೋಡುತ್ತಿದ್ದಾರೆ. ನೀನು ಮೌನವಾಗಿದ್ದಾಗ ಅವರು ನಿನ್ನ ಮನಸ್ಸನ್ನು ಓದಿದ್ದಾರೆ. ಈ ರಾತ್ರಿ ಮಲಗುವ ಮೊದಲು ಒಂದು ಕೆಲಸ ಮಾಡು. ನಿನ್ನ ಎಲ್ಲ ಚಿಂತೆ, ಸಮಸ್ಯೆ, ಭಯ ಎಲ್ಲವನ್ನು ಬಾಬಾ ಅವರ ಪಾದಗಳಲ್ಲಿ ಇಟ್ಟುಬಿಡು. ಮನಸ್ಸಿನಲ್ಲಿ ಹೀಗೆ ಹೇಳು, ಬಾಬಾ, ನನ್ನ ಜೀವನವನ್ನು ನಿಮ್ಮ ಕೈಯಲ್ಲಿ ಇಟ್ಟಿದ್ದೇನೆ. ದಯವಿಟ್ಟು ನನ್ನನ್ನು ಸರಿಯಾದ ದಾರಿಯಲ್ಲಿ ನಡೆಸಿ. ನಂತರ ಒಂದು ಕ್ಷಣ ಕಣ್ಣು ಮುಚ್ಚಿ ಬಾಬಾ ನಿನ್ನ ಪಕ್ಕದಲ್ಲಿ ನಿಂತಿರುವಂತೆ ಭಾವಿಸು. ಅದೇ ಕ್ಷಣದಲ್ಲಿ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಬರುತ್ತದೆ. ನಾಳೆ ಏನಾಗುತ್ತೋ ಅನ್ನೋ ಭಯ ಬೇಡ. ಇವತ್ತಿನ ರಾತ್ರಿ ಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದನ್ನು ನೆನಪಿಟ್ಟಿಕೋ. ಸಾಯಿಬಾಬಾ ಎಂದಿಗೂ ತನ್ನ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ನಿನ್ನ ಮನೆಗೆ ಸಂತೋಷ ಬರಲಿ. ನಿನ್ನ ಎಲ್ಲ ಕಷ್ಟಗಳು ದೂರವಾಗಲಿ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಶೇರ್ ಮಾಡು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ಮಗು, ಈ ಕ್ಷಣ ನೀನು ಎಷ್ಟು ದುಃಖದಲ್ಲಿದ್ದರೂ ಒಂದು ಸತ್ಯವನ್ನು ನೆನಪಿಟ್ಟಿಕೋ. ಬಾಬಾ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ. ತ್ಯಜಿಸುತ್ತಿಲ್ಲ. ನಿನ್ನ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಅಂತ ಅನಿಸಿದಾಗ ಅದೇ ಸಮಯದಲ್ಲಿ ಬಾಬಾ ನಿನ್ನ ಜೀವನವನ್ನು ಸರಿಪಡಿಸುತ್ತಿದ್ದಾರೆ. ನೀನು ಕೇಳದಿದ್ದರೂ ಅವರು ನಿನಗೆ ಬೇಕಾದ್ದನ್ನು ಗೊತ್ತಿದೆ. ನೀನು ಉತ್ತರ ಕಾಣದೆ ಅಳುತ್ತಿದ್ದೀಯಾ ಅಲ್ಲವಾ? ಆದರೆ ಬಾಬಾ ಈಗಲೇ ನಿನ್ನ ಮುಂದಿನ ದಾರಿಯನ್ನು ತಯಾರಿಸುತ್ತಿದ್ದಾರೆ. ಕೆಲವೊಮ್ಮೆ ತಡವಾಗುತ್ತದೆ ಅಂತ ಅನಿಸುತ್ತದೆ, ಆದರೆ ಅದು ತಡ ಅಲ್ಲ, ಅದು ಸರಿಯಾದ ಸಮಯ. ಈ ರಾತ್ರಿ ನೀನು ಒಬ್ಬನೇ ಅಲ್ಲ. ಈ ರಾತ್ರಿ ನೀನು ಒಬ್ಬಳೇ ಅಲ್ಲ. ನಿನ್ನ ಹೃದಯದ ಪ್ರತಿಯೊಂದು ನೋವನ್ನು ಬಾಬಾ ಕೇಳುತ್ತಿದ್ದಾರೆ. ನಿನ್ನೊಳಗಿನ ಭಯಕ್ಕೆ ಹೇಳು, ಬಾಬಾ ಇದ್ದಾರೆ, ನಾನು ಭಯಪಡುವುದಿಲ್ಲ. ನಿನ್ನ ಕಣ್ಣೀರಿಗೆ ಹೇಳು, ಇದು ಬಾಬಾ ಅವರಿಗೆ ತಲುಪಿದೆ. ನಿನ್ನ ಮನಸ್ಸಿಗೆ ಹೇಳು, ಶಾಂತಿ ಈಗ ಬರುತ್ತಿದೆ. ಒಂದು ಕ್ಷಣ ಕಣ್ಣು ಮುಚ್ಚು. ಬಾಬಾ ನಿನ್ನ ಮುಂದೆ ನಿಂತಿದ್ದಾರೆ ಅಂತ ಕಲ್ಪಿಸು. ಅವರು ನಗುತ್ತಿದ್ದಾರೆ, ಮಾತಾಡದೆ ನಿನ್ನ ತಲೆಯ ಮೇಲೆ ಕೈ ಇಡುತ್ತಿದ್ದಾರೆ. ಅದೇ ಕ್ಷಣದಲ್ಲಿ ನಿನ್ನ ಹೃದಯದಲ್ಲಿ ಒಂದು ಉಷ್ಣತೆ ಬರುತ್ತದೆ. ಅದೇ ಬಾಬಾ ಅವರ ಸ್ಪರ್ಶ. ಇವತ್ತು ರಾತ್ರಿ ಮಲಗುವ ಮೊದಲು ಇದು ನೆನಪಿಟ್ಟಿಕೋ. ನಿನ್ನ ಸಮಸ್ಯೆ ದೊಡ್ಡದಾಗಿರಬಹುದು, ಆದರೆ ಬಾಬಾ ಅದಕ್ಕಿಂತ ದೊಡ್ಡವರು. ನಿನ್ನ ಕಷ್ಟಗಳು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲವಾಗಿಸಲು ಬಂದಿವೆ. ಸಾಯಿಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಪರೀಕ್ಷೆ ಮಧ್ಯದಲ್ಲಿ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರಲಿದೆ. ನಿನ್ನ ಮನೆಗೆ ಶಾಂತಿ, ಪ್ರೀತಿ, ಸಂತೋಷ ತುಂಬಲಿದೆ. ನಾಳೆ ಹೊಸ ಆರಂಭ ನಿನಗಾಗಿ ಕಾಯುತ್ತಿದೆ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡು, ಲೈಕ್ ಮಾಡು, ಶೇರ್ ಮಾಡು. ಎಲ್ಲರಿಗೂ ಆಶೀರ್ವಾದ ತಲುಪಲಿ. ಕಮೆಂಟ್ನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಹಾಕು. ಮಗು, ನೀನು ಇಂದು ಎಷ್ಟೇ ನೊಂದಿದ್ದರೂ ಒಂದು ಮಾತು ನೆನಪಿಟ್ಟಿಕೋ. ಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ, ನಿನ್ನನ್ನು ಅಳೆಯುತ್ತಿದ್ದಾರೆ ಅಲ್ಲ. ನಿನ್ನ ಜೀವನದಲ್ಲಿ ಏನು ಕಳೆದು ಹೋಗಿದೆ ಅಂತ ಅನಿಸಬಹುದು, ಆದರೆ ಬಾಬಾ ಹೇಳುತ್ತಾರೆ, ನಾನು ನಿನಗೆ ಇನ್ನೂ ಉತ್ತಮವಾದುದನ್ನು ತಯಾರಿಸುತ್ತಿದ್ದೇನೆ. ನೀನು ಈಗ ಅರ್ಥ ಮಾಡಿಕೊಳ್ಳದ ವಿಷಯಗಳು ಮುಂದೆ ಅರ್ಥವಾಗುತ್ತವೆ. ನೀನು ಈಗ ಸಹಿಸಿಕೊಳ್ಳುತ್ತಿರುವ ನೋವು ನಾಳೆ ನಿನ್ನ ಬಲವಾಗುತ್ತದೆ. ಈ ರಾತ್ರಿ ನಿನ್ನ ಮನಸ್ಸಿಗೆ ಭಾರ ಇದ್ದರೆ ಅದನ್ನು ಒಬ್ಬನೇ ಒತ್ತಿಕೊಳ್ಳಬೇಡ. ಅದನ್ನು ಒಬ್ಬಳೇ ಒತ್ತಿಕೊಳ್ಳಬೇಡ. ಬಾಬಾ ಅವರಿಗೆ ಕೊಟ್ಟುಬಿಡು. ಮನಸ್ಸಿನಲ್ಲಿ ಹೀಗೆ ಹೇಳು, ಬಾಬಾ, ನನ್ನ ಜೀವನ ನಿಮ್ಮ ಕೈಯಲ್ಲಿದೆ. ದಯವಿಟ್ಟು ನನ್ನನ್ನು ಬಿಡಬೇಡಿ. ಅದೇ ಕ್ಷಣದಲ್ಲಿ ನಿನ್ನೊಳಗೆ ಒಂದು ನಂಬಿಕೆ ಬರುತ್ತದೆ. ಅದೇ ನಂಬಿಕೆ ನಿನ್ನನ್ನು ಮುಂದಕ್ಕೆ ಕರೆದೊಯ್ಯುತ್ತದೆ. ನಿನ್ನ ಜೀವನದಲ್ಲಿ ವಿಳಂಬ ಅನ್ನೋದು ವಿಫಲತೆಯಲ್ಲ, ಅದು ದೇವರ ಸರಿಯಾದ ಟೈಮ್. ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ, ಅದು ನಿನ್ನ ಶುದ್ಧ ಮನಸ್ಸಿನ ಪ್ರಾರ್ಥನೆ. ನಿನ್ನ ಮೌನವನ್ನು ಕೂಡ ಬಾಬಾ ಕೇಳುತ್ತಾರೆ.
ಈಗ ಒಂದು ಕ್ಷಣ ಕಣ್ಣು ಮುಚ್ಚು. ಬಾಬಾ ನಿನ್ನ ಹತ್ತಿರ ಕುಳಿತುಕೊಂಡಿದ್ದಾರೆ ಅಂತ ಭಾವಿಸು. ಅವರು ಹೇಳುತ್ತಿರುವಂತೆ ಕಲ್ಪಿಸು. ಮಗು, ನಾನು ಇದ್ದೇನೆ, ಭಯಪಡಬೇಡ. ಅದೇ ಕ್ಷಣದಲ್ಲಿ ನಿನ್ನ ಹೃದಯದಲ್ಲಿ ಶಾಂತಿ ಹರಡುತ್ತದೆ. ಸಾಯಿಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಖಂಡಿತ ಬರುತ್ತದೆ. ನಿನ್ನ ಮನೆಗೆ ಸುಖ, ಶಾಂತಿ, ಆರೋಗ್ಯ ತುಂಬುತ್ತದೆ. ನಿನ್ನ ಕನಸುಗಳು ನಿಧಾನವಾಗಿ ನಿಜವಾಗುತ್ತದೆ. ಕಮೆಂಟ್ನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಇವತ್ತು ನೀನು ಎಷ್ಟು ದುಃಖದಲ್ಲಿದ್ದರೂ ಒಂದು ಸತ್ಯವನ್ನು ಮನಸ್ಸಿನಲ್ಲಿ ಗಟ್ಟಿಯಾಗಿ ಹಿಡಿದುಕೋ. ಬಾಬಾ ನಿನ್ನ ಜೀವನವನ್ನು ಬದಲಾಯಿಸುವ ಕೆಲಸದಲ್ಲಿದ್ದಾರೆ. ನೀನು ಈಗ ಕಾಣುತ್ತಿರುವ ಕತ್ತಲೆ ಅದು ಶಾಶ್ವತವಲ್ಲ. ಅದು ಬೆಳಕು ಬರುವ ಮುನ್ನದ ಕೊನೆಯ ಕ್ಷಣ ಮಾತ್ರ. ನೀನು ಈಗ ಉತ್ತರ ಸಿಗದೆ ಗೊಂದಲದಲ್ಲಿದ್ದೀಯಾ ಅಲ್ಲವಾ? ಆದರೆ ಬಾಬಾ ಈಗಾಗಲೇ ನಿನ್ನ ಮುಂದಿನ ಹೆಜ್ಜೆಗಳನ್ನು ಸರಿಯಾಗಿ ಇಡುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಏನು ನಡೆಯುತ್ತಿದೆ ಅಂತ ನೀನು ಮಾತ್ರ ನೋಡುತ್ತಿದ್ದೀಯಾ? ಆದರೆ ಬಾಬಾ ಸಂಪೂರ್ಣ ಚಿತ್ರವನ್ನು ನೋಡುತ್ತಿದ್ದಾರೆ. ಕೆಲವೊಮ್ಮೆ ಬಾಬಾ ಮೌನವಾಗಿರುತ್ತಾರೆ, ಆದರೆ ಅವರ ಮೌನವೇ ದೊಡ್ಡ ರಕ್ಷಣೆ. ಕೆಲವೊಮ್ಮೆ ಅವರು ತಡ ಮಾಡುತ್ತಾರೆ, ಆದರೆ ಆ ತಡವೇ ನಿನ್ನ ಜೀವನವನ್ನು ಉಳಿಸುತ್ತದೆ. ಈಗ ಒಂದು ಕ್ಷಣ ಕಣ್ಣು ಮುಚ್ಚು. ಬಾಬಾ ನಿನ್ನ ಕೈ ಹಿಡಿದಿದ್ದಾರೆ ಅಂತ ಭಾವಿಸು. ಅವರು ನಿಧಾನವಾಗಿ ಹೇಳುತ್ತಿದ್ದಾರೆ, ಮಗು, ನಾನಿದ್ದೇನೆ, ನಿನ್ನ ದಾರಿ ತಪ್ಪುವುದಿಲ್ಲ. ಅದೇ ಕ್ಷಣದಲ್ಲಿ ನಿನ್ನ ಮನಸ್ಸಿನಲ್ಲಿ ಒಂದು ಭರವಸೆ ಬರುತ್ತದೆ. ಅದೇ ಭರವಸೆ ನಿನ್ನನ್ನು ನಾಳೆಗೆ ಕರೆದೊಯ್ಯುತ್ತದೆ. ನಿನ್ನ ಜೀವನದಲ್ಲಿ ಬರುವ ಪ್ರತಿಯೊಂದು ಸಮಸ್ಯೆಯು ನಿನ್ನನ್ನು ಮುರಿಯಲು ಅಲ್ಲ, ನಿನ್ನನ್ನು ಬಲವಾಗಿಸಲು ಬಾಬಾ ಕೊಟ್ಟ ಪಾಠ. ನಿನ್ನ ಮನೆಗೆ ಶಾಂತಿ, ಪ್ರೀತಿ, ಸಂತೋಷ ಖಂಡಿತ ಬರುತ್ತದೆ. ನಿನ್ನ ನಂಬಿಕೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಆಶೀರ್ವಾದ ತಲುಪಲಿ. ಕಮೆಂಟ್ನಲ್ಲಿ ಬಾಬಾ ನನ್ನನ್ನು ನೋಡುತ್ತಿದ್ದಾರೆ ಅಂತ ಬರೆಯಿರಿ. ಮಗು, ನೀನು ಇಂದು ಎಷ್ಟು ಅಳುತ್ತಿದ್ದರೂ, ಎಷ್ಟು ಮೌನವಾಗಿದ್ದರೂ ಒಂದು ಸತ್ಯ ನೆನಪಿಟ್ಟಿಕೋ. ಬಾಬಾ ನಿನ್ನ ಪ್ರತಿಯೊಂದು ನೋವನ್ನು ತಿಳಿದುಕೊಂಡಿದ್ದಾರೆ. ನೀನು ಯಾರಿಗೂ ಹೇಳಲಾಗದ ವಿಷಯಗಳನ್ನು ಅವರು ಕೇಳಿದ್ದಾರೆ. ನೀನು ಯಾರಿಗೂ ತೋರಿಸದ ಕಣ್ಣೀರನ್ನು ಅವರು ನೋಡಿದ್ದಾರೆ. ಈ ರಾತ್ರಿ ನಿನ್ನ ಮನಸ್ಸು ತುಂಬ ಭಾರವಾಗಿದೆಯಾ? ಆ ಭಾರವನ್ನು ನೀನೇ ಒತ್ತಿಕೊಳ್ಳಬೇಕಿಲ್ಲ. ಅದನ್ನು ಬಾಬಾ ಅವರಿಗೆ ಕೊಟ್ಟಿಬಿಡು. ಮನಸ್ಸಿನಲ್ಲಿ ನಿಧಾನವಾಗಿ ಹೇಳು, ಬಾಬಾ, ನಾನು ಇನ್ನು ಮುಂದೆ ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಅದೇ ಕ್ಷಣದಲ್ಲಿ ನಿನ್ನೊಳಗಿನ ಒಂದು ಬದಲಾವಣೆ ಆರಂಭವಾಗುತ್ತದೆ. ಶಾಂತಿ ನಿಧಾನವಾಗಿ ನಿನ್ನ ಹೃದಯವನ್ನು ತುಂಬುತ್ತದೆ. ನೀನು ಈಗ ಅರ್ಥ ಮಾಡಿಕೊಳ್ಳದ ಘಟನೆಗಳು ನಾಳೆ ನಿನ್ನ ಆಶೀರ್ವಾದವಾಗುತ್ತವೆ. ನೀನು ಈಗ ಕಳೆದುಕೊಂಡಂತೆ ಅನಿಸುವುದು ಮುಂದೆ ನಿನಗೆ ದೊಡ್ಡ ಗೆಲುವು ಮರಳಿ ಬರುತ್ತದೆ. ಈಗ ಕಣ್ಣು ಮುಚ್ಚಿ ಬಾಬಾ ನಿನ್ನ ತಲೆಯ ಮೇಲೆ ಕೈಯಿಟ್ಟು ಹೇಳುತ್ತಿರುವಂತೆ ಭಾವಿಸು. ಚಿಂತೆ ಬೇಡ ಮಗು, ನಾನಿದ್ದೇನೆ. ಆ ಕ್ಷಣದಲ್ಲಿ ನಿನ್ನ ಮನಸ್ಸಿನ ಭಯಗಳು ಕಡಿಮೆಯಾಗುತ್ತವೆ. ಒಂದು ವಿಚಿತ್ರ ಶಾಂತಿ ನಿನ್ನೊಳಗೆ ಬರುತ್ತದೆ. ಸಾಯಿಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಖಂಡಿತ ಬರುತ್ತದೆ. ನಿನ್ನ ಕಷ್ಟಗಳು ಶೀಘ್ರದಲ್ಲೇ ದೂರವಾಗುತ್ತವೆ. ನಿನ್ನ ಕನಸುಗಳು ನಿಧಾನವಾಗಿ ನನಸಾಗುತ್ತವೆ. ಕಮೆಂಟ್ನಲ್ಲಿ ಬಾಬಾ ನನ್ನ ಕನಸಿನ ಜೊತೆ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಇವತ್ತು ನಿನ್ನ ಜೀವನದಲ್ಲಿ ಏನೇನು ತಪ್ಪಾಗಿ ನಡೆಯುತ್ತಿದೆ ಅಂತ ಅನಿಸಬಹುದು. ಆದರೆ ಒಂದು ಸತ್ಯವನ್ನು ಮನಸ್ಸಿನಲ್ಲಿಟ್ಟಿಕೋ, ಬಾಬಾ ಯಾವತ್ತೂ ತಪ್ಪು ದಾರಿ ತೋರಿಸುವುದಿಲ್ಲ. ನೀನು ಹೋಗುತ್ತಿರುವ ಈ ದಾರಿ ಈಗ ಕಷ್ಟವಾಗಿರಬಹುದು, ಆದರೆ ಇದು ನಿನ್ನನ್ನು ಸರಿಯಾದ ಸ್ಥಳಕ್ಕೆ ಕರೆದೊಯ್ಯುವ ದಾರಿ. ನೀನು ಈಗ ಅರ್ಥ ಮಾಡಿಕೊಳ್ಳದ ಜನರು, ಘಟನೆಗಳು, ಮಾತುಗಳು ಎಲ್ಲವೂ ಒಂದು ದಿನ ಇದಕ್ಕೆ ಕಾರಣ ಇದಾಗಿತ್ತು ಅಂತ ಸ್ಪಷ್ಟವಾಗುತ್ತದೆ. ಕೆಲವರು ನಿನ್ನ ಜೀವನದಿಂದ ಹೋಗುವುದು ನಷ್ಟ ಅಲ್ಲ, ಅದು ನಿನ್ನನ್ನು ರಕ್ಷಿಸುವ ಬಾಬಾ ಅವರ ಕೆಲಸ. ಕೆಲ ವಿಳಂಬಗಳು ನಿನ್ನ ಸೋಲು ಅಲ್ಲ, ಅದು ನಿನಗಾಗಿ ಕಾಯುತ್ತಿರುವ ಉತ್ತಮ ಸಮಯ. ಕೆಲ ಮುಚ್ಚಿದ ಬಾಗಿಲುಗಳು ಮತ್ತೊಂದು ದೊಡ್ಡ ಬಾಗಿಲು ತೆರೆದುಕೊಳ್ಳಲು ಕಾರಣ. ಈಗ ಒಂದು ಕ್ಷಣ ನಿಲ್ಲು. ನಿನ್ನ ಎಲ್ಲ ಚಿಂತೆಗಳನ್ನು ಮನಸ್ಸಿನಲ್ಲಿ ಬಾಬಾ ಅವರ ಪಾದಗಳಲ್ಲಿ ಇಟ್ಟಿಕೋ. ಮೌನವಾಗಿ ಹೇಳು, ಬಾಬಾ, ನಾನು ಇನ್ನು ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟಿದ್ದೇನೆ. ಅದೇ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಲೈಟ್ ಬರುತ್ತದೆ. ಅದೇ ಲೈಟ್ ನಿನ್ನ ಮುಂದಿನ ದಾರಿಯನ್ನು ತೋರಿಸುತ್ತದೆ. ಬಾಬಾ ನಿನ್ನನ್ನು ನೋಡುತ್ತಿದ್ದಾರೆ ಮಾತ್ರ ಅಲ್ಲ, ಅವರು ನಿನ್ನ ಜೀವನವನ್ನು ರೂಪಿಸುತ್ತಿದ್ದಾರೆ. ನೀನು ಈಗ ಒಬ್ಬನೇ ಅಂತ ಅನಿಸುತ್ತಿರಬಹುದು, ನೀನು ಈಗ ಒಬ್ಬಳೆ ಅಂತ ಅನಿಸುತ್ತಿರಬಹುದು. ಆದರೆ ಸತ್ಯ ಏನೆಂದರೆ ನೀನು ಎಂದಿಗೂ ಒಬ್ಬನಲ್ಲ, ನೀನು ಎಂದಿಗೂ ಒಬ್ಬಳಲ್ಲ. ನಿನ್ನ ಜೀವನದಲ್ಲಿ ಶಾಂತಿ ಮರಳಿ ಬರುತ್ತದೆ. ನಿನ್ನ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ. ನಿನ್ನ ಮನೆಗೆ ಸಂತೋಷ ತುಂಬುತ್ತದೆ. ನಿನ್ನ ಕನಸುಗಳು ಖಂಡಿತ ನನಸಾಗುತ್ತದೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟ್ನಲ್ಲಿ ಬಾಬಾ ನನ್ನ ಕನಸು ನಿಜವಾಗಿಸುತ್ತಾರೆ ಅಂತ ಬರೆಯಿರಿ. ಮಗು,
ನೀನು ಇಂದು ಎಷ್ಟು ಒತ್ತಡದಲ್ಲಿದ್ದರೂ ಒಂದು ಮಾತು ಹೃದಯದಲ್ಲಿ ಇಟ್ಟಿಕೋ, ಬಾಬಾ ನಿನ್ನನ್ನು ಪರೀಕ್ಷೆ ಮಾಡುತ್ತಿದ್ದಾರೆ ಎಂದು. ತ್ಯಜಿಸುತ್ತಿಲ್ಲ. ನೀನು ಎದುರಿಸುತ್ತಿರುವ ಪ್ರತಿಯೊಂದು ಕಷ್ಟವೂ ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಹೊಸ ಆರಂಭದ ತಯಾರಿ. ನೀನು ಈಗ ಏನು ಆಗುತ್ತಿದೆ ಅಂತ ಸಂಪೂರ್ಣ ಅರ್ಥವಾಗದೇ ಇರಬಹುದು, ಆದರೆ ಬಾಬಾ ಸಂಪೂರ್ಣ ಕಥೆಯನ್ನು ಈಗಲೇ ಬರೆಯುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಬಂದಿರುವ ಅಡೆತಡೆಗಳು ನಿನ್ನನ್ನು ನಿಲ್ಲಿಸಲು ಅಲ್ಲ, ನಿನ್ನನ್ನು ಬಲವಾಗಿ ನಿಲ್ಲಿಸಲು. ನಿನ್ನ ವಿಫಲತೆಗಳು ನಿನ್ನ ಅಂತ್ಯ ಅಲ್ಲ, ಅದು ನಿನ್ನ ಯಶಸ್ಸಿನ ಮೊದಲ ಹೆಜ್ಜೆ. ನಿನ್ನ ಮೌನ ಪ್ರಾರ್ಥನೆಗಳು ವ್ಯರ್ಥ ಅಲ್ಲ, ಅವು ಬಾಬಾ ಅವರ ಹೃದಯಕ್ಕೆ ತಲುಪುತ್ತಿವೆ. ಈಗ ಕಣ್ಣು ಮುಚ್ಚು, ನಿನ್ನ ಎಲ್ಲ ಭಾರವನ್ನು ಬಾಬಾ ಅವರಿಗೆ ಕೊಟ್ಟುಕೋ. ಮೌನವಾಗಿ ಹೇಳು, ಬಾಬಾ ನಾನು ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ, ದಾರಿ ತೋರಿಸಿ. ಅದೇ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಲೈಟ್ ಬರುತ್ತದೆ, ಅದು ನಿನ್ನ ಮನಸ್ಸನ್ನು ಅಗ್ರಗೊಳಿಸುತ್ತದೆ. ಬಾಬಾ ಹೇಳುತ್ತಿರುವಂತೆ ಕಲ್ಪಿಸು, ಚಿಂತೆ ಬೇಡ ಮಗು, ನಾನಿದ್ದೇನೆ. ಸಾಯಿ ಬಾಬಾ ಎಂದಿಗೂ ತನ್ನ ಭಕ್ತರನ್ನು ಅರ್ಧ ದಾರಿಯಲ್ಲಿ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಶಾಂತಿ, ಸಂತೋಷ ಖಂಡಿತ ಬರುತ್ತದೆ. ನಿನ್ನ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ. ನಿನ್ನ ಕನಸುಗಳು ಸರಿಯಾದ ಸಮಯದಲ್ಲಿ ನಿಜವಾಗುತ್ತವೆ. ಇವತ್ತು ನಿನ್ನ ಹೃದಯ ತುಂಬ ಭಾರವಾಗಿದೆಯಾ? ಅದು ನೀನು ಒಬ್ಬನೇ ಒತ್ತಿಕೊಳ್ಳಬೇಕಿಲ್ಲ, ಅದು ನೀನು ಒಬ್ಬಳೇ ಒತ್ತಿಕೊಳ್ಳಬೇಕಿಲ್ಲ. ಬಾಬಾ ಈಗಲೇ ನಿನ್ನ ಹತ್ತಿರ ಇದ್ದಾರೆ. ನೀನು ಮೌನವಾಗಿ ಅಳುತ್ತಿರುವಾಗ ಅವರು ನಿನ್ನ ಕಣ್ಣೀರನ್ನು ತಮ್ಮ ಆಶೀರ್ವಾದವಾಗಿ ಬದಲಾಯಿಸುತ್ತಿದ್ದಾರೆ. ನೀನು ಇನ್ನೇನು ಆಗುತ್ತದೆ ಅಂತ ಭಯಪಡುತ್ತಿದ್ದೀಯಾ? ಆದರೆ ಬಾಬಾ ಈಗಲೇ ನಿನ್ನ ಮುಂದಿನ ದಿನವನ್ನು ಉತ್ತಮವಾಗಿ ಬರೆಯುತ್ತಿದ್ದಾರೆ. ಕೆಲವೊಮ್ಮೆ ನಾವು ಅರ್ಥ ಮಾಡಿಕೊಳ್ಳದ ನೋವು ನಮ್ಮನ್ನು ಉತ್ತಮ ವ್ಯಕ್ತಿಯಾಗಿ ರೂಪಿಸಲು ಬರುತ್ತದೆ. ಕೆಲವೊಮ್ಮೆ ಮುಚ್ಚಿದ ದಾರಿಗಳು ನಮ್ಮನ್ನು ಸರಿಯಾದ ದಾರಿಗೆ ತಿರುಗಿಸಲು, ಕೆಲವೊಮ್ಮೆ ಮೌನ ಉತ್ತರಗಳು ದೇವರ ದೊಡ್ಡ ಯೋಜನೆಯ ಭಾಗವಾಗಿರುತ್ತದೆ. ಈಗ ಕಣ್ಣು ಮುಚ್ಚಿ ಬಾಬಾ ನಿನ್ನ ಪಕ್ಕದಲ್ಲಿ ನಿಂತಿದ್ದಾರೆ ಅಂತ ಕಲ್ಪಿಸು. ಅವರು ನಿಧಾನವಾಗಿ ಹೇಳುತ್ತಿದ್ದಾರೆ, ನಿನ್ನ ಎಲ್ಲ ಭಾರವನ್ನು ನನಗೆ ಕೊಡು, ನಾನು ನೋಡಿಕೊಳ್ಳುತ್ತೇನೆ. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಹಗುರವಾಗುತ್ತದೆ, ಒಂದು ಶಾಂತಿ ನಿನ್ನ ಹೃದಯದಲ್ಲಿ ಹರಡುತ್ತದೆ. ಈಗ ನೀನು ಒಬ್ಬನೇ ಅಂತ ಅನಿಸುತ್ತಿರಬಹುದು, ಆದರೆ ಸತ್ಯ ಏನೆಂದರೆ ಬಾಬಾ ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ. ನಿನ್ನ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ, ನಿನ್ನ ಎಲ್ಲ ಕಷ್ಟಗಳು ದೂರವಾಗುತ್ತವೆ. ನಿನ್ನ ಮನೆಗೆ ಶಾಂತಿ ಮತ್ತು ಸಂತೋಷ ತುಂಬುತ್ತದೆ. ನಿನ್ನ ಕನಸುಗಳು ಸರಿಯಾದ ಸಮಯದಲ್ಲಿ ನನಸಾಗುತ್ತದೆ. ಈ ಕ್ಷಣದಲ್ಲಿ ನೀನು ಏನೇ ಅನುಭವಿಸುತ್ತಿದ್ದೀಯೋ ಅದು ಬಾಬಾ ಅವರಿಗೆ ಗೊತ್ತಿದೆ. ನೀನು ಹೇಳದಿದ್ದರೂ ನಿನ್ನ ಹೃದಯದ ಮಾತುಗಳನ್ನು ಅವರು ಕೇಳುತ್ತಿದ್ದಾರೆ. ನಿನ್ನ ಜೀವನದಲ್ಲಿ ಕೆಲವು ಪ್ರಶ್ನೆಗಳು ಇನ್ನೂ ಉತ್ತರ ಸಿಗದೇ ಇರಬಹುದು. ಯಾಕೆ ನನಗೆ ಮಾತ್ರ ಇಷ್ಟು ಕಷ್ಟ ಅಂತ ನೀನು ಕೇಳುತ್ತಾ ಇದ್ದೀಯಾ? ಆದರೆ ಬಾಬಾ ಹೇಳುತ್ತಾರೆ, ನಾನು ನಿನ್ನನ್ನು ಮರೆಯಲಿಲ್ಲ, ನಾನು ನಿನ್ನನ್ನು ರೂಪಿಸುತ್ತಿದ್ದೇನೆ. ನಿನ್ನ ನೋವುಗಳು ನಿನ್ನನ್ನು ಮುರಿಯಲು ಬಂದಿಲ್ಲ, ಅವು ನಿನ್ನೊಳಗಿನ ಶಕ್ತಿ ಹೊರಗೆ ಬರಲು ಬಂದಿವೆ. ನಿನ್ನ ಮೌನದ ದಿನಗಳು ವ್ಯರ್ಥ ಆಗಲ್ಲ, ಅವು ನಿನ್ನನ್ನು ದೇವರಿಗೆ ಇನ್ನೂ ಹತ್ತಿರ ಮಾಡಿವೆ. ನಿನ್ನ ಒಂಟಿತನ ಶಾಶ್ವತ ಅಲ್ಲ, ಅದು ಬದಲಾವಣೆಯ ಆರಂಭ. ಈಗ ಸ್ವಲ್ಪ ಸಮಯ ಕಣ್ಣು ಮುಚ್ಚಿ ನಿನ್ನ ಎಲ್ಲ ಭಯ, ಚಿಂತೆ, ಕಷ್ಟಗಳನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿದಂತೆ ಕಲ್ಪಿಸು. ಅದು ಬಾಬಾ ಅವರ ಪಾದಗಳಲ್ಲಿ ಇಟ್ಟುಬಿಡು. ಮೌನವಾಗಿ ಹೇಳು, ಬಾಬಾ ನಾನು ಇನ್ನು ಮುಂದೆ ನಿಮ್ಮ ಮೇಲೆ ನಂಬಿಕೆ ಇಟ್ಟಿದ್ದೇನೆ. ಆ ಕ್ಷಣದಲ್ಲಿ ನಿನ್ನೊಳಗೆ ಒಂದು ಲೈಟ್ ಬರುತ್ತದೆ, ಅದು ನಿನ್ನ ಮನಸ್ಸನ್ನು ಹಗುರಗೊಳಿಸುತ್ತದೆ. ಇನ್ನೂ ಒಂದು ಸತ್ಯ ನೆನಪಿಟ್ಟಿಕೋ, ಬಾಬಾ ಯಾವತ್ತು ಹೀಗೆ ಮಾಡುತ್ತಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ಜನರನ್ನು ಕಳಿಸುತ್ತಾರೆ, ತಪ್ಪು ಜನರನ್ನು ದೂರ ಮಾಡುತ್ತಾರೆ. ನಿನ್ನನ್ನು ರಕ್ಷಿಸುವುದಕ್ಕೆ ಕೆಲವೊಮ್ಮೆ ಮೌನವಾಗಿರುತ್ತಾರೆ, ಆದರೆ ಎಂದಿಗೂ ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ನೀನು ಈಗ ಕಾಣುತ್ತಿರುವ ಕತ್ತಲೆ ಅದು ಅಂತ್ಯ ಅಲ್ಲ, ಅದು ಬೆಳಕು ಬರುವ ಮುನ್ನದ ಕೊನೆಯ ಹಂತ ಮಾತ್ರ. ನಾಳೆ ಒಂದು ದಿನ ಹೊಸ ದಿನ ಬರುತ್ತದೆ. ನಾಳೆ ನಿನ್ನ ಮನಸ್ಸು ಸ್ವಲ್ಪ ಹಗುರವಾಗುತ್ತದೆ. ನಾಳೆ ನಿನಗೆ ಒಂದು ಹೊಸ ಹೋಪ್ ಸಿಗುತ್ತದೆ. ನಾಳೆ ನಿನ್ನ ಜೀವನದಲ್ಲಿ ಬದಲಾವಣೆ ಶುರುವಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನನ್ನ ಭಕ್ತರು ಎಂದಿಗೂ ಒಬ್ಬರಲ್ಲ, ನಾನು ಸದಾ ಅವರ ಜೊತೆ ಇರುತ್ತೇನೆ. ಈ ಸಂದೇಶ ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಬಾಬಾ ನಿನ್ನ ಜೀವನದಲ್ಲಿ ಶಾಂತಿ, ಸಂತೋಷ, ಆರೋಗ್ಯ ತರಲಿ. ನಿನ್ನ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗಲಿ. ನಿನ್ನ ಮನೆಗೆ ಬೆಳಕು ಮತ್ತು ಆಶೀರ್ವಾದ ತುಂಬಲಿ. ಒಂದು ಚಿಕ್ಕ ಪ್ರಾರ್ಥನೆ. ಓಂ ಸಾಯಿರಾಮ್. ಬಾಬಾ ನನ್ನ ಜೀವನವನ್ನು ನಿಮ್ಮ ಕೈಯಲ್ಲಿಟ್ಟಿದ್ದೇನೆ, ದಾರಿ ತೋರಿಸಿ. ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಆಶೀರ್ವಾದ ವಿಡಿಯೋ ಮಿಸ್ ಆಗಬಾರದು. ಶೇರ್ ಮಾಡಿ, ಎಲ್ಲರಿಗೂ ಈ ಆಶೀರ್ವಾದ ತಲುಪಲಿ. ಕಮೆಂಟ್ನಲ್ಲಿ ಬಾಬಾ ನನ್ನ ಜೊತೆ ಇದ್ದಾರೆ ಅಂತ ಬರೆಯಿರಿ. ಬಾಬಾ ಎಂದಿಗೂ ತಮ್ಮ ಭಕ್ತರನ್ನು ಬಿಟ್ಟು ಹೋಗುವುದಿಲ್ಲ. ನಂಬಿಕೆ ಇಡಿ. ಎಲ್ಲರಿಗೂ ಶುಭವಾಗಲಿ. ಶುಭರಾತ್ರಿ.